ವೀಕ್ಷಕರೇ, ಪ್ರತಿ ಬಾರಿ ಚುನಾವಣೆ ಆದಾಗ್ಲೂ ಕೂಡ ಈ ಲೆಕ್ಕಾಚಾರ ಇದ್ದೇ ಇರುತ್ತವೆ. ಒಂದಿಷ್ಟು ವೈಮನಸ್ಸಿರುತ್ತೆ, ಒಂದಿಷ್ಟು ಸ್ನೇಹ ಇರುತ್ತೆ, ಅದರಲ್ಲಿ ಪ್ಲಸ್ ಮೈನಸ್ ಎಲ್ಲವೂ ಇರುತ್ತೆ. ಆದರೆ ಅಸಮಾಧಾನ ಭುಗಿಲೆದ್ದಾಗ, ಸ್ಫೋಟಗೊಂಡಾಗ, ನಮ್ಮ ಕ್ಷೇತ್ರಗಳಿಂದನೇ ಅಲ್ಲಿ ಬೇರೆಯವರಿಗೆ ಕೊಟ್ಟಾಗ, ತ್ಯಾಗ ಮಾಡಬೇಕಾಗಿ ಬಂದಾಗ, ನಮ್ಮ ಅಸ್ತಿತ್ವದ ಪ್ರಶ್ನೆ ಆದಾಗ ಏನು ಸ್ವಾಮಿ ಮಾಡಬೇಕು? ಬಂಡಾಯ ಹೇಳ್ಬೇಕಾ ಅಥವಾ ಇವರ ಜೊತೆಯಾಗಿ ನಾವು ಮತ ಕೇಳಬೇಕಾ? ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾ? ನಮಗೆ ಕುತ್ತು ತರುವಂತ ಮೈತ್ರಿ ಯಾರಿಗಿರಬೇಕು ಅನ್ನುವ ಪ್ರಶ್ನೆ ಉದ್ಭವ ಆಗ್ಬಿಟ್ರೆ ಏನ್ ಮಾಡ್ತಾರೆ? ಅಂತಹ ಒಂದು ಪೀಕಲಾಟಕ್ಕೆ ಇವತ್ತು ಕಾಂಗ್ರೆಸ್ ಗುರಿಯಾಗಿದೆ, ಸಾಕ್ಷಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಡೀಟೇಲ್ಸ್ ಇದೆ, ಆ ಡೀಟೇಲ್ಸ್ ನೋಡ್ಕೊಂಡ್ ಬರೋಣ. ಹಾಗೇನೆ ಕೈನ ಹೈಕಮಾಂಡ್ ಕ್ರಮ ಬಿಜೆಪಿಗೆ ವರವಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಎಸ್, ಲೆಟ್ಸ್ ಹಾವ್ ಅ ಲುಕ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಭಿನ್ನಮತ ಸ್ಫೋಟ. ಡಿಸಿಎಂ ಮಾಜಿ ಸಿಎಂ ನಡುವೆ ಕೋಲ್ಡ್ ವಾರ್. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ರಾಜ್ಯ ಕಾಂಗ್ರೆಸ್ ನಾಯಕರ ನಡುವೆ ಭಿನ್ನಮತ ಉಲ್ಬಣಗೊಳ್ಳುವ ಸಾಧ್ಯತೆ ಎದುರಾಗಿದೆ. ಜೆಡಿಎಸ್ ಜೊತೆ ಸೀಟು ಹಂಚಿಕೆ ವಿಚಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಪರಮೇಶ್ವರ್ ನಡುವೆ ಅಸಮಾಧಾನ ಸ್ಫೋಟಗೊಂಡಿದೆ. ಪ್ರಸ್ತುತ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 20 ಹಾಗೂ ಜೆಡಿಎಸ್ 8 ಕ್ಷೇತ್ರಗಳನ್ನು ಹಂಚಿಕೊಂಡಿವೆ. ಆದರೆ ಜೆಡಿಎಸ್ಗೆ ನೀಡಿರೋ 8 ಕ್ಷೇತ್ರಗಳ ಪೈಕಿ ಡಿಸಿಎಂ ಪರಮೇಶ್ವರ್ ತವರು ಜಿಲ್ಲೆ ತುಮಕೂರು ಕೂಡ ಸೇರಿದೆ. ಹೀಗಾಗಿ ಸಿದ್ದರಾಮಯ್ಯ ಮೈಸೂರನ್ನ ಉಳಿಸಿಕೊಂಡು ತುಮಕೂರನ್ನ ಜೆಡಿಎಸ್ಗೆ ಕೊಟ್ಟಿರೋದು ಅಸಮಾಧಾನಕ್ಕೆ ಕಾರಣವಾಗಿದೆ. ತುಮಕೂರಿನ ಹಾಲಿ ಸಂಸದ ಮುದ್ದಹನುಮೇಗೌಡ ಕೂಡ ಪರಮೇಶ್ವರ್ ಅವರ ಹಿಂಬಾಲಕರು. ಹೀಗಾಗಿ ಹಿಂಬಾಲಕರನ್ನ ತುಳಿಯುವ ಮೂಲಕ ಪರಮೇಶ್ವರ್ ಅವರನ್ನ ಮೂಲೆಗೆ ಕೂರಿಸೋ ಪ್ರಯತ್ನ ನಡೆದಿದೆ ಅಂತ ಆರೋಪ ಕೇಳಿಬಂದಿದೆ. ಇಬ್ಬರು ನಾಯಕರ ನಡುವೆ ಹಿಂದಿನಿಂದಲೂ ಇತ್ತು ಕೋಲ್ಡ್ ವಾರ್. ಈ ಹಿಂದೆಯೂ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ನಡುವೆ ಅಸಮಾಧಾನವಿತ್ತು. ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಸಿದ್ದು ಸಿಎಂ ಆಗಿದ್ರು. ಆ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಹೈಕಮಾಂಡ್ ಮಟ್ಟದಲ್ಲಿ ಪರಂಗಿಂತ ಹೆಚ್ಚು ಪ್ರಭಾವಿಯಾಗಿದ್ರು. ಸರ್ಕಾರ ಹಾಗೂ ಪಕ್ಷದ ವಿಚಾರದಲ್ಲೂ ಸಿದ್ದರಾಮಯ್ಯ ಮೂಗು ತೂರಿಸ್ತಾ ಇದ್ರು. ಅದಕ್ಕೂ ಮುನ್ನ ವಿಧಾನಸಭಾ ಚುನಾವಣೆಯಲ್ಲಿ ಪರಮೇಶ್ವರ್ ಗೆದ್ರೆ ಸಿಎಂ ಆಗ್ಬಿಡ್ತಾರೆ ಅಂತ ಕೊರಟಗೆರೆಯಲ್ಲಿ ಸೋಲಿಸಲಾಗಿತ್ತು ಅನ್ನೋ ಆರೋಪ ಕೂಡ ಇತ್ತು. ಇದೀಗ ಜೆಡಿಎಸ್ಗೆ ತುಮಕೂರು ಬಿಟ್ಟುಕೊಟ್ಟ ಹಿನ್ನೆಲೆಯಲ್ಲಿ ಮತ್ತೆ ಇಬ್ಬರ ನಡುವೆ ಆಕ್ರೋಶದ ಕಟ್ಟೆಯೊಡೆದಿದೆ. ನಾಯಕರ ಮುನಿಸಿನಿಂದ ಮೈತ್ರಿ ಅಭ್ಯರ್ಥಿಗಳ ಮೇಲೆ ಪರಿಣಾಮ ಬೀರುತ್ತಾ? ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಸಿದ್ದು ಬಣ, ಮತ್ತೊಂದು ಕಡೆ ಪರಮೇಶ್ವರ್ ಬಣ ಕ್ರಿಯೇಟ್ ಆಗಿವೆ. ಪರಮೇಶ್ವರ್ ಬಣವನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕುವ ಕೆಲಸವನ್ನ ಸಿದ್ದು ಬಣ ಮಾಡ್ತಿದೆ ಎನ್ನಲಾಗಿದೆ. ಪಕ್ಷದಲ್ಲಿ ಈ ಇಬ್ಬರು ನಾಯಕರ ನಡುವಿನ ವೈಮನಸ್ಯ ಮುಂದೆ ಎಲೆಕ್ಷನ್ ಮೇಲೂ ಪರಿಣಾಮ ಬೀರಲಿದೆ ಎನ್ನಲಾಗ್ತಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5. ವೀಕ್ಷಕರೇ, ನಮ್ಮ ದೇಶದ ಭವಿಷ್ಯ ನಿರ್ಧಾರ ಮಾಡಬೇಕು, ನಮ್ಮ ದೇಶ ಚೆನ್ನಾಗಾಗಬೇಕು, ನಮ್ಮ ರಾಜ್ಯ ಚೆನ್ನಾಗಾಗಬೇಕು, ನಮ್ಮ ಜನತೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಒಗ್ಗಟ್ಟಿನಿಂದ ಒಂದು ಚುನಾವಣೆಯನ್ನು ಎದುರಿಸಬೇಕಾಗತ್ತೆ. ಅದಕ್ಕೋಸ್ಕರ ಜನತಂತ್ರದ ಹಬ್ಬ ಅಂತ ಕರಿತಾ ಇದ್ದೀವಿ. ಆದರೆ ಹಬ್ಬದಲ್ಲಿ ಈ ಜಗಳ, ವೈಷಮ್ಯ, ಪ್ರತಿಷ್ಠೆ, ಜಿದ್ದಾಜಿದ್ದಿ ಬಂದ್ಬಿಟ್ರೆ ಇನ್ನು ಹಬ್ಬ ಅಂತ ಕರೆಯೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ಕೂಡ ಇವತ್ತು ವ್ಯಕ್ತವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಚರ್ಚೆನ ಮಾಡೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಶ್ರೀ ಎಂ ನಾಗರಾಜ್ ಯಾದವ್ ಅವರು ನಮ್ಮ ಜೊತೆಗಿದ್ದಾರೆ. ಇನ್ನು JDSನ ವಕ್ತಾರರಾಗಿ ಡಾಕ್ಟರ್ ರಾಘವೇಂದ್ರ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಇನ್ನು ರಾಜಕೀಯ ವಿಶ್ಲೇಷಕರಾಗಿ ಶ್ರೀ ಶಂಕರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ, ವೆಲ್ಕಮ್ ಟು ದಿ ಶೋ. ಓಕೆ, ಕಾಂಗ್ರೆಸ್ ಇಂಥ ಒಂದು ಹೀನಾಯ ಸ್ಥಿತಿಗೆ ಬಂದ್ಬಿಟ್ಟಿದೆ. ಮೈತ್ರಿ ಮಾಡಿಕೊಂಡು ವಿಲವಿಲ ಒದ್ದಾಡ್ತಾ ಇದೆ. ಅದೇನೋ ಹೇಳ್ತಾರಲ್ಲ, ವರ್ಷದ ಕೂಳು ಕಳ್ಕೊಂಡ್ವಿ ಅನ್ನೋ ಸ್ಥಿತಿ ಪಕ್ಕಾ ಬಂದ್ಬಿಟ್ಟಾಗಿದೆ. ನಾಗರಾಜ್ ಯಾದವ್ ಅವರು, ಹೀನಾಯ ಸ್ಥಿತಿ ಅಂತ ಹೇಳಿದ್ರೆ ಪದ ಸರಿ ಇಲ್ಲ ಅಂತ ಭಾವಿಸ್ತೇನೆ. ಯಾಕಂತಂದ್ರೆ ಇವತ್ತು ಮೊದಲನೇ ಬಾರಿಗೆ ನಾವು ಅಲಯನ್ಸ್ ಮಾಡ್ಕೊಂಡು ಹೋಗ್ತೀವಿ ಅಂತಲ್ಲ, ತ್ಯಾಗ ಅನ್ಬೇಕು. ಅದಕ್ಕೆ ಇಲ್ಲ, ನಾನು ಹೇಳ್ತೀನಿ ಏನಂತೇಳಿ. ಪ್ಲೀಸ್ ಹೇಳಿ. ನಾವು 9-10 ತಿಂಗಳಿಂದ ರಾಜ್ಯದಲ್ಲಿ ನಾವು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗಲೇ ನಾವು ತೀರ್ಮಾನ ಮಾಡಿದ್ವಿ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೆ ಒಟ್ಟಿಗೆ ಹೋಗ್ತೇವೆ ಅಂತಕ್ಕಂಥ ವಿಚಾರವನ್ನ ನಾವು ಎಲ್ಲವನ್ನೂ ಆಲೋಚನೆ ಮಾಡಿ ಈ ದೇಶದ ಹಿತದೃಷ್ಟಿಯಿಂದಾಗಿ ಇರತಕ್ಕಂತಹ ಬಿಜೆಪಿ NDA ಸರ್ಕಾರವನ್ನು ಸೋಲಿಸಬೇಕು ಅಂತಕ್ಕಂಥ ಒಂದು ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಅಲೈನ್ಸ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಒಟ್ಟಿಗೆ ಹೋಗೋದ್ರ ಬಗ್ಗೆ ಅರ್ಥ ಏನು? ಒಟ್ಟಿಗೆ ಅಂದ್ರೆ ಒಂದಾಗಿ, ಹೊಂದಾಣಿಕೆ ಅಂದ್ರೆ ಅದು ಒಮ್ಮತದಿಂದ ಹೋಗ್ಬೇಕು. ಈಗ ಅಂತಾರು ಬಿಕ್ಕಟ್ಟು ನೋಡಿದ್ರೆ ನೀವು ಹೇಳ್ತಾ ಇರುವಂತಹ ಒಗ್ಗಟ್ಟಿಗೂ ನಾವು ಒಟ್ಟಿಗೆ ಹೋಗ್ತೀವಿ ಅನ್ನೋದಕ್ಕೆ ಯಾವ ಸಂಬಂಧ ಇಲ್ಲ. ನೋಡಿ, ನಾವು ಮತ್ತು JDSನವರು ಪರಸ್ಪರ ಹೋರಾಟ ಮಾಡಿಕೊಂಡಿದ್ದಂತಹ ಎರಡು ಪಕ್ಷಗಳು ಇವತ್ತು ಯಾವುದೋ ಒಂದು ಅಜೆಂಡದ ಮೇಲೆ ದೇಶದ ಹಿತದೃಷ್ಟಿಯಿಂದ ವಿಚಾರಿಸಿಕೊಂಡು ದೇಶದ ಅಭಿವೃದ್ಧಿನ ಗಮನದಲ್ಲಿಟ್ಕೊಂಡು ಈ ಕೋಮುವಾದಿಗಳ ಅಧಿಕಾರನ ದೂರ ಇಡಬೇಕು ಅಂತೇಳಿ ನಾವು ಒಂದು ಅಲಯನ್ಸ್ನ ಮಾಡಿಕೊಂಡಾಗ
ಖಂಡಿತವಾಗ್ಲೂ ಕೂಡ ಹೋರಾಟ ಮಾಡಿಕೊಂಡು ಬಂದು JDS ಮತ್ತು ಕಾಂಗ್ರೆಸ್ ಬಡದಾಟ ಮಾಡ್ಕೊಂಡು ಕಂಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಈ ಅಪಸರಗಳು ಇರ್ತಕ್ಕಂಥ ಸಹಜ ಅಂತಕ್ಕಂಥ ಮಾತು ಹೇಳ್ತೀನಿ, ಇಲ್ಲ ಅಂತ ಹೇಳಿಲ್ಲ. ಆದರೆ ಇಟ್ಸ್ ಇನ್ಎವಿಟಬಲ್ ಫಾರ್ ಅಸ್ ಟು ಸ್ಯಾಕ್ರಿಫೈಸ್. ಅದಕ್ಕೆ ಹೇಳ್ತಾ ಇರೋದು ಅನಿವಾರ್ಯ ಆಗಿದೆ. ಎಂದಿನಂತೆ ನಾಗರಾಜ್ ಯಾದವ್ ಅಂತ ಹೇಳಿದ್ರೆ ಕಾಂಗ್ರೆಸ್ ನ ಕಲಿ ಒಬ್ಬ ಡಾರ್ಕ್ ಹಾರ್ಸ್ ಅಂತ ನಾವೆಲ್ಲ ಕರಿತಾ ಇದ್ವಿ, ದೊಡ್ಡ ಧ್ವನಿಯಾಗಿ ಕೇಳಿಸ್ತಾ ಇದ್ವಿ. ಆದ್ರೆ ಇವತ್ತು ವಾಯ್ಸ್ ಸಪ್ಪೆ ಆಗಿದೆ. ಅದು ಕೂಡ ವಾಯ್ಸ್ ರೆಪ್ರೆಸೆಂಟ್ಸ್ ಯುವರ್ ಪರ್ಸನಾಲಿಟಿ ಅನ್ನೋ ಮಾತನ್ನ ನಾನು ಇಲ್ಲಿ ಜ್ಞಾಪಿಸಿಕೊಳ್ತೇನೆ. I will basically complete it before going to him. Now we have come to an understanding to fight together ಅಂದಾಗ ಒಂದು ಸೀಟ್ ನಮ್ಮ ಕಡೆ ಹೆಚ್ಚಿರ್ಬೋದು, ಒಂದು ಕಡೆ ಅವ್ರ ಕಡೆ ಹೆಚ್ಚಿರ್ಬೋದು. ಅದು ಹಿತದೃಷ್ಟಿ ಇದಿರಬೇಕು. ನಾವು 22 ಸೀಟುಗಳನ್ನ, ನಾವು 23 ಸೀಟುಗಳನ್ನ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೇವೆ. ನಾವು ಇಟ್ ಮೇ ಲುಕ್ ಲಿಟಲ್ ಡಿಫಿಕಲ್ಟ್ ಫಾರ್ ಅದರ್ಸ್, ಬಟ್ ರಿಸಲ್ಟ್ ಬಂದಾಗ ನೀವು ನೋಡಿ ಖಂಡಿತವಾಗ್ಲೂ 23ವರೆಗೂ ಕಾಯೋದು. ನಮ್ಗೆ ಇಷ್ಟು ವರ್ಷ ಕಾದಿದೀವಿ ಅಂತೆ, ಇದನ್ನ ಕಾಯಕ್ಕಾಗಲ್ವೇ? ಎಷ್ಟು ಕಾಯೋಣ? ಓಕೆ, ಡಾಕ್ಟರ್ ರಾಘವೇಂದ್ರ ಅವರೇ, HD ದೇವೇಗೌಡರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ, ಹೀಗಾಗಿ ಇನ್ನೂ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಮಾಜಿ ಪ್ರಧಾನಿ JDS ವರಿಷ್ಠರಿಗೆ. ಸೋಲಿನ ಭೀತಿ ಅಂತಕ್ಕಂಥದ್ದು ದೇವೇಗೌಡರಿಗೆ ಇಲ್ಲವೇ ಇಲ್ಲ. ಸೋತಾಗಲೂ ಒಂದೇ ತರ, ಗೆದ್ದಾಗಲೂ ಒಂದೇ ತರ. ಅವ್ರೇನು ಸೋಲನ್ನು ಉಂಡಿಲ್ಲ ಅಂತಿಲ್ಲ, ಸೋಲನ್ನು ಅನುಭವಿಸಿದ್ದಾರೆ, ಗೆಲುವನ್ನು ಹಲವಾರು ಬಾರಿ ಆದ್ರೆ ಈ ಬಾರಿ ಗೆಲ್ಲುವ ವಿಶ್ವಾಸ ಅಷ್ಟೊಂದು ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಅವ್ರ ಮೇಲೆ. ಆರೋಪ ಏನ್ ಬಂತದ್ರಲ್ಲಿ? ಗೆಲ್ಲುವ ವಿಶ್ವಾಸ ಇಲ್ಲ ಅಂತಕ್ಕಂಥದ್ದು. ಗೆಲ್ಲುವ ವಿಶ್ವಾಸ ಇರೋದಕ್ಕೆ ಯಾವ ಕಾನ್ಸ್ಟಿಟ್ಯೂನ್ಸಿ ಆದ್ರೂ ನಿಂತ್ಕೊಳ್ತೀನಿ ಇಲ್ಲ. ನೋಡಿ, ಏನೇ ಆಗ್ಲಿ, ನೋಡಿ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಬರೀ ನಮ್ಮಲ್ಲಿ ಮಾತ್ರ ಏನಲ್ಲ, JDS ನಲ್ಲಿ ಮಾತ್ರ ಏನಲ್ಲ, ಅದು ಎಲ್ಲ ಪಕ್ಷಗಳಲ್ಲೂ, ಇಡೀ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ಪಕ್ಷದಲ್ಲೂ ಇರ್ತಕ್ಕಂಥದ್ದು ಇವತ್ತಿನ ದಿವಸ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು. BJP-ನಲ್ಲಿರ್ತಕ್ಕಂಥ 40% MPs ಇವತ್ತಿನ ದಿವಸ ಕುಟುಂಬ ರಾಜಕಾರಣದಿಂದ ಬಂದಿರತಕ್ಕಂಥವ್ರೇನೇ. ಐ ಗಿವ್ ಯು ದ ಸ್ಟ್ಯಾಟಿಸ್ಟಿಕ್ಸ್ ಆಲ್ಸೋ. ಬೇರೆ ರಾಜ್ಯಗಳಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳಿಗೂ ನಮ್ಮ ರಾಜ್ಯದಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳಿಗೂ ಅಜಗಜಾಂತರ ಯಾಕೆ ಅಂತಂದ್ರೆ ಹೈಲೈಟ್ ಮಾಡಲ್ಲ, ಇದನ್ನ ಹೈಲೈಟ್ ಮಾಡ್ತೀರಾ, ಅದನ್ನ ಹೈಲೈಟ್ ಮಾಡಲ್ಲ ಬೇರೆ ಪಕ್ಷಗಳದ್ದು. ಆದ್ರೆ ಅಂತಹ ಒಂದು ಸಾಧ್ಯತೆ ನಮ್ಮ ಪ್ರಾದೇಶಿಕ ಪಕ್ಷದಲ್ಲಿ, ನಮ್ಮ ರಾಜ್ಯದಲ್ಲಿ ಇನ್ನೂವರೆಗೂ ಕೂಡ ಇಲ್ಲ. ಡಿಎಂಕೆಗಿಂತ ಬೇಕಾ? ಪಕ್ಕದ ರಾಜ್ಯದ ಡಿಎಂಕೆಗಿಂತ ಬೇಕಾ? ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಅಖಿಲೇಶ್ ಯಾದವ್ ಅವ್ರದ್ದು ಏನಾಗಿದೆ, ಮಿಕ್ನಾದ ಹಲವಾರು ನಾಯಕರುಗಳು, ಮಾಯಾವತಿ ಅವ್ರದ್ದು ಏನಾಗಿದೆ, ಮಿಕ್ನಾದ ಕಾಂಗ್ರೆಸ್ ಏನಾಗಿದೆ ಅದನ್ನು ಹೇಳ್ಬಿಡಿ. ನಾನು ಅದಲ್ಲ, ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ನಾನು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾ ಮಾಡಿ, ಆದ್ರೆ ಈಗ ಕುಟುಂಬ ರಾಜಕಾರಣದಿಂದಾಗಿ ಅವ್ರಿಗೆ ಮೈನಸ್ ಆಗುತ್ತೆ ಅಂತ ಅದ್ರ ಬಗ್ಗೆ ಇಲ್ವೇ ಇಲ್ಲ. ರಾಷ್ಟ್ರೀಯ ಪಕ್ಷಕ್ಕೆ ಮಣ್ಣು ಮುಗಿಸುವಂತ ಒಂದು ತಾಕತ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಖಂಡಿತ ಇದ್ದೇ ಇದೆ. ರಾಷ್ಟ್ರೀಯ ಪಕ್ಷಕ್ಕೆ ಮಣ್ಣು ಮುಗಿಸ್ತಕ್ಕಂಥ ತಾಕತ್ ಬಂದಿರೋದ್ರಿಂದಾನೇ ಇವತ್ತಿನ ದಿವಸ ಕುಮಾರಸ್ವಾಮಿ ಅವರು ಹಾಗೂ ಕಾಂಗ್ರೆಸ್ ಪಕ್ಷ, ನಮ್ಮ JDS ಹಾಗೂ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡು ಇವತ್ತಿನ ದಿವಸ ಮೈತ್ರಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು. ಇಬ್ಬರು ಸೇರಿದ್ದಕ್ಕೆ, ಅವತ್ತಿನ ದಿವಸ ನಾವು BJP ಅವರಿಗೆ ಮಣ್ಣು ಮುಗಿಸಿದ್ದಕ್ಕೆ, ಕಾಂಗ್ರೆಸ್ನವರು ಸೇರ್ಕೊಂಡು ಮಣ್ಣು ಮುಗಿಸಿದ್ದಕ್ಕಾಗಿ ಇವತ್ತಿನ ದಿವಸ ಇಲ್ಲಿ ಅಧಿಕಾರ ಅವ್ರ ಸೀಟ್ಗಳನ್ನೆಲ್ಲ ನೀವು ಕಿತ್ಕೊಂಡು. ಖಂಡಿತ ಇಲ್ಲ, ಆತರ ಯಾಕೆ? ಅದೇನದು ಮಣ್ಣು ಮುಗಿಸ್ತಕ್ಕಂಥದ್ದು ಏನಿದೆ? ಅದೇನಿಲ್ಲ, ಇಬ್ಬರು ಒಂದು ಒಪ್ಪಂದದಲ್ಲಿ ಬಂದಿರತಕ್ಕಂಥದ್ದು. ಅದು ಒಪ್ಪಂದ ಎರಡು ಪಕ್ಷಗಳ ನಡುವೆ ಮೈತ್ರಿಯ ಒಪ್ಪಂದದಲ್ಲಿ ಅದು ಮಾತುಕತೆ ನಡೆದು ಒಪ್ಪಂದ ಆಗಿರ್ತಕ್ಕಂಥದ್ದೇ ಹೊರತು ಮಣ್ಣು ಮುಗಿಸೋದು, ನೀರು ಕುಡಿಸೋದು ಅದೆಲ್ಲ ಏನಿಲ್ಲ. ಇಲ್ಲಿ ಇಬ್ಬರೂ ಸೇರಿ ಇವತ್ತಿನ ದಿವಸ ಇಬ್ಬರ ವಿರೋಧ ಪಕ್ಷವಾದಂತಹ ಭಾಜಪಗೆ ನೀರು ಕುಡಿಸ್ತಕ್ಕಂಥದ್ದು, ಮಣ್ಣು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ರಲ್ಲಿ ನಾವಿಬ್ಬರು ಮುಂಚೂಣಿಯಲ್ಲಿದ್ದೇವೆ. ಆದ್ರೆ ಬರೀ ಭಾರತೀಯ ಜನತಾ ಪಕ್ಷ ಅಲ್ಲ, ಕೈ ಮತ್ತು ತೆನೆ ನಾಯಕರ ನಡುವೆ ದೊಡ್ಡ ಪೈಪೋಟಿ ಶುರುವಾಗಿದೆ. ಅದು ಒಂದು ದೊಡ್ಡ ಮೈನಸ್ ಪಾಯಿಂಟ್ ಆಗುವಂತ ಎಲ್ಲ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ನೋಡೋಣ. ಊಹಾಪೋಹನ ವಾಸ್ತವ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಎಸ್, ಪ್ರೆಸೆಂಟ್ ಪಾಲಿಟಿಕ್ಸ್ ಅಂತ ನೋಡಿದಾಗ ಬರೀ ಇವರಲ್ಲೇ ಸೀಟು ಹಂಚಿಕೆ ಹಗ್ಗ ಜಗ್ಗಾಟನೆ ಇರುವಾಗ ಇನ್ನೆಲ್ಲಿ ಸ್ವಾಮಿ ಇವರಿಂದ ನಾವು ರಾಜ್ಯದ ಅಭಿವೃದ್ಧಿಯನ್ನ, ದೇಶದ ಅಭಿವೃದ್ಧಿಯನ್ನು ಕಾಣಕ್ ಸಾಧ್ಯ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಶಂಕರ್ ಶೆಟ್ಟಿ ಅವರೇ, ಮೊದಲ ಮಾತು. ಈಗ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಈ ಜನತಾ ಪರಿವಾರವ JDS, ಮೊದಲು ಜನತಾ ಪರಿವಾರ ಅಥವಾ ಜನತಾ ದಳ ಅಂತೇಳಿ JDS ಮತ್ತೊಂದು ರಾಷ್ಟ್ರೀಯ ಪಕ್ಷದೊಟ್ಟಿಗೆ ಫಸ್ಟ್ ಟೈಮ್ ಅಲಯನ್ಸ್ ಆಗಿ ಹೋಗ್ತಾ ಉಂಟು. ಸಾರ್ವತ್ರಿಕ ಚುನಾವಣೆ, ಬೈ ಎಲೆಕ್ಷನ್ ಮೊನ್ನೆ ಹೋದ್ರು ಸಾರ್ವತ್ರಿಕ. ಈ JDSಗೆ ನಮ್ಮ ಕರ್ನಾಟಕದಲ್ಲಿ ಯಾವಾಗ ಇಂಪಾರ್ಟೆನ್ಸ್ ಅಂತ ಬರ್ತಂತೆ, ಈ ರಾಷ್ಟ್ರೀಯ ಪಕ್ಷಗಳ ಕಾಂಗ್ರೆಸ್ ಅಥವಾ BJP ಯಾವಾಗ ಇಲ್ಲಿ ಬಹುಮತಕ್ಕೆ ಬರುವುದಿಲ್ವಾ, ಆಗ ಇವ್ರದ್ದು ರೋಲ್ ಭಾರಿ ಇಂಪಾರ್ಟೆಂಟ್ ಆಗ್ತದೆ, ಭಾರಿ ವೈಟಲ್ ರೋಲ್ ಇವ್ರು ಪ್ಲೇ ಮಾಡ್ತಾರೆ. ಯಾಕಂದರೆ ಈ ಎರಡು ರಾಷ್ಟ್ರೀಯ ಪಕ್ಷಗಳು ಎರಡು ಒಟ್ಟಾಗಲ್ಲ, ರಾಷ್ಟ್ರೀಯ ಪಕ್ಷಗಳು ಒಟ್ಟಾಗಲ್ಲ, ಇದು ಆಟೋಮೆಟಿಕಲಿ JDSಗೆ ಒಂದು ಸ್ಕೋಪ್ ಸಿಗ್ತದೆ. ಏನು ಗೊತ್ತಾ, ಐದರ್ BJP ಒಟ್ಟು ಹೋಗ್ಬೋದು ಅಥವಾ ಕಾಂಗ್ರೆಸ್ ಒಟ್ಟು ಹೋಗ್ಬೋದು ಅಂತ. ಸೊ ಈಗ ಒಂದು ಸಂದರ್ಭದಲ್ಲಿ ಯಾವಾಗ ಯಾವ ಪಕ್ಷಕ್ಕೂ ಮೆಜಾರಿಟಿ ಬರಲಿಲ್ವಾ, JDSನವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು JDS ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಯಾಕಂದ್ರೆ ಭಾರಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾರೆ. ಒಳ್ಳೆ ರೀತಿಯಲ್ಲಿ ಅಲ್ಲ, ಅವರ ಕುಟುಂಬಕ್ಕೆ ಪರವಾಗಿ ಅಥವಾ ಅವ್ರ ಪಕ್ಷದ ಪರವಾಗಿಯಾ ಒಳ್ಳೆ ರೀತಿಯಲ್ಲಿ ಅಲ್ಲ, ಅವ್ರ ಪಕ್ಷ ಪರವಾಗಿ ಕುಟುಂಬ ಅಂತ ಹೇಳಿದ್ರೆ ನಮ್ಮ ಕುಟುಂಬ ಪರವಾಗಿ ಅಲ್ಲ, ಪಕ್ಷ ಪರವಾಗಿ ಅಲ್ಲ, JDS ಪಕ್ಷವೇ JDS ಕುಟುಂಬ ಅಂತ JDS. ಆದ್ರೆ ಇಟ್ ಈಸ್ ಕಮಾಂಡ್, ಇಟ್ ಈಸ್ ಸರೌಂಡೆಡ್ ಬೈ ದಿ ಕುಟುಂಬ. ಅರ್ಥ ಆಯ್ತು? ಯಾಕೋ ನೀವೊಂದು ಈಗ ಕೌನ್ ಮನೆಗ ಕ್ರೋರಪತಿ ಒಂದು ಹೋಯ್ತು, ಮುಂದಕ್ಕೊಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಉತ್ತರ ಆಯ್ತು. ಏನು ಗೊತ್ತಾ,
ಒಬ್ಬ ಅಜ್ಜ ಸಪೋಸ್ 3 ಜನಕ್ಕೆ ಅಜ್ಜ MP, 2 ಮಕ್ಕಳು MLA, 2 ಮೊಮ್ಮಕ್ಕಳು MP ಗಳು, ಇದು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಅಲ್ಲ, ಅಭ್ಯರ್ಥಿಗಳು ಅಂತ ಹೇಳಿ. ಅಭ್ಯರ್ಥಿ ಅಲ್ಲ, ಈಗ ಅಲ್ಲ, ಅದು ಸೊಸೆ ಬಿಟ್ಬಿಟ್ರಲ್ಲ ನೀವು. ಗೆದ್ರೆ ಸೊಸೆದು ಬೇಡ, ಅದು ಕೂಡಲೇ ಗೊತ್ತಾಗ್ತದೆ. ಸೊಸೆ ಅಂತ ಹೇಳಿದ್ರೆ ಕೂಡಲೇ ಗೊತ್ತಾಗ್ತದೆ. ಅದಕ್ಕೆ ಈ ಅಜ್ಜ MP, ಮಕ್ಕಳು ಒಬ್ರು ಚೀಫ್ ಮಿನಿಸ್ಟರ್, ಅದೆಲ್ಲ ಇರೋದು ಗೊತ್ತಾಗ್ತದೆ. ಖಾಲಿ ಇಷ್ಟು ಹೇಳ್ಬೇಕು, ಸಿಂಪಲ್. ಸ್ವಲ್ಪ ಕ್ವಶನ್ ಸ್ವಲ್ಪ ಈಸಿ ಇರ್ಬೋದು, ಸ್ವಲ್ಪ ಟಫ್ ಇರ್ಬೇಕು. ಅಜ್ಜ MP, ಮಕ್ಕಳಿಬ್ರು MLA ಗಳು, ಮೊಮ್ಮಕ್ಕಳಿಬ್ರು MP ಗಳು. ಯಾವ ರಾಜ್ಯ ಅಂತ ಹೇಳಿದ್ರೆ ಕೈ ಎತ್ತಿ ಹೇಳ್ಬೋದಲ್ಲ, ಕರ್ನಾಟಕ ನಮ್ಮ ರಾಜ್ಯ ಅಂತ. ಸೊ ಆ ಸ್ಟೇಜ್ ಬಂದಿದೆ. ರೆಡಿ ಆಗ್ತಾ ಇದೆ JDS. ಯಾಕಂದ್ರೆ ಅವರು ಆಲ್ಮೋಸ್ಟ್ ಗೆಲ್ಲುವ ಸ್ಟೇಜಸ್, ಅವರು ಈ 6 ಕ್ಷೇತ್ರ 8 ಕ್ಷೇತ್ರ ಕೊಟ್ಟರು. ಅಜ್ಜ ಮತ್ತು 2 ಮೊಮ್ಮಕ್ಕಳಿಗೆ ಸಿಕ್ಕ ಸೀಟ್ ಯಾವ್ದಂದ್ರೆ ಗೆಲ್ಲುವ ಕ್ಷೇತ್ರಗಳೇ 3 ಅವ್ರು ಸೆಲೆಕ್ಟ್ ಮಾಡಿ ಕುತ್ಕೊಂಡಿದ್ದಾರೆ. ಸೊ ಅವ್ರು ಗೆಲ್ಲೋದು ಆಲ್ಮೋಸ್ಟ್ ಹೆಚ್ಚಾಗಿದೆ. ಈ ರೀತಿ ಪರಿಸ್ಥಿತಿ ಉಂಟು. ಇದನ್ನು ಯಾವ ರೀತಿಯಲ್ಲಿ ಇದೇನು ಗೊತ್ತಿದ್ದಲ್ಲ, ಈಗ ಈ ಅಲಯನ್ಸ್ ಅಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ ಇದೆ ಬಿಗ್ಗೆಸ್ಟ್ ಲೂಸರ್ ಅಂಡ್ JDS ಇದೆ ಬಿಗ್ಗೆಸ್ಟ್ ಗೇನರ್ ಸೋ ಫಾರ್. ಮೈತ್ರಿ ಮಾಡ್ಕೊಂಡಾಗ್ಲೇ ಅಲ್ಲ, ಗೊತ್ತಾಗಲ್ಲ. ಮೈತ್ರಿ ಆಡಳಿತದಲ್ಲಿ ಎಷ್ಟು 2/3 ಸಿಕ್ಕಿದೆ ಅವರಿಗೆ. ಅದರಲ್ಲೇ ಚೀಫ್ ಮಿನಿಸ್ಟರ್ಶಿಪ್ ಇಲ್ಲ ಇದ್ರು 2/3 ಆಡಳಿತದಲ್ಲಿ ಮಿನಿಸ್ಟರ್ ಸಿಕ್ಕಿದೆ. ವ್ಯಾರಸ್ ಈಗ ಸೀಟ್ ಹಂಚಿಕೆಯಲ್ಲಿ 6 ಕ್ಷೇತ್ರಕ್ಕೆ 8 ಕ್ಷೇತ್ರದ ಬಗ್ಗೆ ನೀವು ನಿಜವಾಗಿ ನೋಡಿದ್ರೆ ಸೀದಾ ಟ್ರ್ಯಾಂಗ್ಯುಲರ್ ಕಂಟೆಸ್ಟ್ ಆಗ್ಬಿಟ್ರೆ ಗೆಲ್ಲೋ ಅವಕಾಶನೇ ಇಲ್ಲ. ಒಂದೇ ಒಂದ್ಸಲ 3 ಸಲ ಗೆದ್ದಿದ್ದಾರೆ, ಮತ್ತೆ ಎಂದೂ ಗೆದ್ದಿಲ್ಲ ಈ JDS ಆದ್ಮೇಲೆ. ಅದಕ್ಕಿಂತ ಮೊದಲು ಗೆದ್ದಿದ್ದಾರೆ. ಸೊ ಇದೊಂದು ಸದಾವಕಾಶ. ಯಾರಿಗೆ ಗೊತ್ತಾ, ಅವ್ರಿಗೆ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಬೇಸ್, ಇವರು ಬೇಸ್ ಎಕ್ಸ್ಪಾಂಡ್ ಮಾಡ್ತಾ ಇದ್ದಾಗ ಏನಾಗ್ತದೆ, ಕಾಂಗ್ರೆಸ್ ಬೇಸ್ ಕಳ್ಕೊಳ್ತಾರೆ. ಸೊ ಇದು ನೀವು ಹೇಳಿದ್ರಲ್ಲ, ಸ್ವಂತ ಟೆಂಪರರಿ ಬೆನಿಫಿಟ್ಗೆ ಲಾಂಗ್ ಟರ್ಮ್ ಹಾನಿ ಅಂತ ಹೇಳಿ, ವರ್ಷದ ಕೂಲಿ ಆ ರೀತಿ ಇದೆ. ಇಲ್ಲಿ ಎಲ್ಲಿ ತನಕ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟಂದ್ರೆ ಅಲ್ಲ, ಹೋಗುದು ಕಷ್ಟ, ಹೋದ್ರೆ ಇಲ್ಲಿ ತನಕ ನಾಳೆ ಅಸೆಂಬ್ಲಿ ಇಲೆಕ್ಷನ್ ಭಾರಿ ಕಷ್ಟಪಟ್ಟು ದುಡಿ, ನೆಕ್ಸ್ಟ್ ಅಸೆಂಬ್ಲಿ ಅಂತ ಮೈತ್ರಿಗೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಆಗ ಇಂಪಾಸಿಬಲ್ ಅದು ಕೇಸ್ ಆಯ್ತಲ್ಲ, ಅಲ್ಲಿ ತನಕ ಏನಾಗ್ತದೆ ನೋಡಬೇಕು. ಬಟ್ ಈಗದೆಲ್ಲ ತಡ್ಕೊಂಡು ಇರಬೇಕು, ಕಾಂಗ್ರೆಸ್ ಇದನ್ನೆಲ್ಲ ಈಗ ತಡ್ಕೊಂಡೇ ಇರಬೇಕು ಅಷ್ಟೇ. ಮುಂದಿನ ಅದಕ್ಕೆ JDS. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ವೀಕ್ಷಕರೇ, ಉತ್ತರ ಕನ್ನಡ, ವಿಜಯಪುರ, ಇನ್ನು ಉಡುಪಿ ಚಿಕ್ಕಮಗಳೂರು, ಹೀಗೆ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕೂಡ ಕಳೆದುಕೊಳ್ತಾ ಇದೆ JDSಗೆ ಸೀಟು ಬಿಟ್ಕೊಡೋದ್ರ ಮೂಲಕ ಅನ್ನೋದು ಒಂದು ಮಾತು. ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಮತ್ತೊಂದು ಕಡೆ. ಇನ್ನು CP ಯೋಗೇಶ್ವರರು ಒಂದು ಹೊಸ ಬಾಂಬ್ ಕೂಡ ಹಾಕಿದ್ದಾರೆ. HD ಕುಮಾರಸ್ವಾಮಿ ಅವರು ಮೋದಿ ಅವರ ಜೊತೆ ಮಾತನಾಡಿಕೊಂಡಿದ್ದಾರೆ. ಮುಂದೆ JDS ಮತ್ತು BJP ಸರ್ಕಾರ ರಚನೆ ಆದರೂ ಆಗಬಹುದು ಅನ್ನೋ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ನೋಡೋಣ ಈ ಎಲ್ಲ ಮಾತುಗಳು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದನ್ನ ನಾವು ಮುಂದಿನ ಹಂತದಲ್ಲಿ ಖಂಡಿತವಾಗ್ಲೂ ಅವಲೋಕನ ಮಾಡೋಣ, ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಭಾರತದ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಕಸರತ್ತು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಎಸ್, ಲೆಟ್ಸ್ ಕಂಟಿನ್ಯೂ. ಮತ್ತೆ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರು, ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ರವಿಕುಮಾರ್ ಅವರು. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಓಕೆ, ಚುನಾವಣೆ ತುಂಬಾ ತುರುಸಿನಿಂದ ಸಾಗುತ್ತೆ ಅಂತ ಅನ್ಸಿದ್ಯಾ, ಜಿದ್ದಾಜಿದ್ದಿನಿಂದ ಸಾಗುತ್ತೆ ಅನ್ಸಿದ್ಯಾ, ಅಥವಾ ನಾವಿನ್ನೂ ಕಷ್ಟಪಡಬೇಕು ಅಂತ ಅನ್ಸಿದ್ಯಾ ಭಾರತೀಯ ಜನತಾ ಪಕ್ಷದವರು? ನೋಡಿ, ಚುನಾವಣೆನ ಭಾರತೀಯ ಜನತಾ ಪಾರ್ಟಿ ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಂತ ಯಾವತ್ತೂ ತೆಗೆದುಕೊಂಡಿಲ್ಲ. ಕಷ್ಟಪಡಬೇಕಾಗಿದೆ. ಯಾಕೆ ಅಂತೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ, ಒಗ್ಗಟ್ಟಿದೆ, ಭಾಳ ಒಳ್ಳೆ ಒಗ್ಗಟ್ಟಿದೆ. ಅವ್ರು ಏನೇನು ಸ್ವಲ್ಪನೂ ಕಿತ್ತಾಡ್ತಾ ಇಲ್ಲ. ಹಾಗಾಗಿ ಭಾಳ ಒಳ್ಳೆ ಒಗ್ಗಟ್ಟಿದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಷ್ಟಪಟ್ಟು ನಾವು ಗೆಲ್ಲಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 22ಕ್ಕಿಂತ ಹೆಚ್ಚು ಸೀಟುಗಳನ್ನು ನಾವು ನಿಶ್ಚಿತವಾಗಿ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರೋ ನಿರ್ಧಾರ ಎಲ್ಲ ನಮಗೆ ಒಳಿತಾಗಿದೆ ಅನ್ನೋ ತರ ಮಾತನಾಡ್ತಾ ಇದ್ದೀರಿ. ನೋಡಿ, ಅನೇಕ ಸಾರಿ ಒಂದು ಪೊಲಿಟಿಕಲ್ ಪಾರ್ಟಿ ತಂದೆ ಆಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಎಲ್ಲ ಕಾಲಕ್ಕೂ ಅವ್ರ ಪರವಾಗಿಯೇ ನಿರ್ಧಾರಗಳು ಆಗ್ಬಿಡ್ತವೆ ಅಂತ ನಾನೇನು ಒಪ್ಕೊಳ್ಳಲ್ಲ. ಹಾಗೆ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಯಾಕೆ ಇಡೀ ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಭಾರತೀಯ ಜನತಾ ಪಾರ್ಟಿ ಇಟ್ಸ್ ಓನ್ 300 ಸೀಟ್ಗಳನ್ನು ದೇಶದಲ್ಲಿ ಕ್ರಾಸ್ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂತ ಸಾಧನೆಗಳನ್ನ ಏನ್ ಮಾಡಿದಿರಿ ಅಂತ ಹೇಳಿ ಈ ಮಾತನ್ನು ಹೇಳ್ತಾ ಇದ್ದೀರಿ? ನೋಡಿ, ಸಾಧನೆಗಳು ಇರೋದ್ರಿಂದನೇ ನಾನು ಇದನ್ನ ಹೇಳ್ತಾ ಇದ್ದೀನಿ. ಪದನೇ ಬೇಕಾಗಿಲ್ಲ ಅವರಿಗೆ. ಪಾರ್ಟಿ ಮೆಜಾರಿಟಿ ದೇ ಕ್ಯಾನ್ ರೂಲ್ ದಿ ಸ್ಟೇಟ್ ಇಫ್ ಯು ಸೋ ಕಾನ್ಫಿಡೆಂಟ್. ವೈ ಡು ಯು ನೀಡ್ ಅನ್ ಅಲಯನ್ಸ್ ಇನ್ ದಟ್ ಕೇಸ್? ಯು ಆರ್ ಓವರ್ ಕಾನ್ಫಿಡೆಂಟ್. ಇವತ್ತಿನ ಜನ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೀವು ಸುಳ್ಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಾಧನೆಗಳು ಇರೋದ್ರಿಂದನೇ ಭಾರತೀಯ ಜನತಾ ಪಾರ್ಟಿಯನ್ನ, ನರೇಂದ್ರ ಮೋದಿ ಅವರನ್ನ ಇಡೀ ದೇಶದ ಜನ ಮತ್ತೊಂದು ಸಾರಿ ಆಯ್ಕೆ ಮಾಡಬೇಕು. ನರೇಂದ್ರ ಮೋದಿ ಅವರು ಮತ್ತೊಂದು ಸಾರಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಜನ ಮನೆಗಳಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ, NDA ಮತ್ತೊಂದು ಸಾರಿ ಅಧಿಕಾರಕ್ಕೆ ಬರುತ್ತೆ. ಭಾರತೀಯ ಜನತಾ ಪಾರ್ಟಿ. ರವಿಕುಮಾರ್ ಅವರೇ, ಈಗ ನರೇಂದ್ರ ಮೋದಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ನಾವು ಗೆಲ್ತೀವ್ರಿ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರಿ. ಮತ್ತೊಂದು ವಿಚಾರವನ್ನು ಹೇಳಿದ್ರಿ, ಮೈತ್ರಿಯ ಒಗ್ಗಟ್ಟು ತುಂಬಾ ಚೆನ್ನಾಗಿದೆ ಅಂತ ಮಾರ್ಮಿಕವಾಗಿ ವ್ಯಂಗ್ಯವಾಡಿದ್ರಿ. ಎಸ್, ಹಾಗೇನೆ ಅವರ
ವೈಮನಸ್ಸು, ಕಿತ್ತಾಟ, ಹೊಡೆದಾಟ, ಜಗಳಾಟ ನಿಮ್ಗೆ ಹೆಂಗೆ ಪ್ಲಸ್ ಪಾಯಿಂಟ್ ಆಗುತ್ತೋ ಅದೇ ರೀತಿ ನಿಮ್ಮ ವೈಫಲ್ಯಗಳು ಕೂಡ ನಿಮ್ಗೆ ಯಾಕೆ ಮುಳುವಾಗಬಾರ್ದು? ಮೋದಿ ಅವರನ್ನ ತೋರಿಸಿ ಇಲ್ಲೆಲ್ಲರೂ ನಿಮ್ಗೆ ಮತ ಹಾಕ್ಬಿಡ್ಬೇಕಾ ಅನ್ನೋ ಪ್ರಶ್ನೆನ ರಾಜ್ಯದ ಜನ ಕೂಡ ಮಾಡ್ತಾರೆ. ಆಯ್ತು, ನಾನು ಪ್ರಶ್ನೆ ಕೇಳ್ತೀನಿ, ಉಲ್ಟಾ ಪ್ರಶ್ನೆ ಇಲ್ಲ, ಈ ಪ್ರಶ್ನೆಗೆ ಉತ್ತರ ಕೊಡಿ. ಕೇಳೋರಿಗೆ ಹಕ್ಕು ಬರುತ್ತೆ. ಕಾಂಗ್ರೆಸ್ಗೆ UPAಗೆ ಯಾರ ಫೇಸ್ ಅನ್ನ ನೋಡಿ, ಯಾರ ಮುಖವನ್ನ ನೋಡಿ UPA ವೋಟ್ ಕೊಡಬೇಕು ಅಂದ್ರೆ ಅವರ ದೌರ್ಬಲ್ಯತೆ ನಿಮ್ಮ ಸ್ಟ್ರೆಂತ್, ಅವರ ವೀಕ್ನೆಸ್ ನಿಮ್ಮ ಸ್ಟ್ರೆಂತ್ ಸಹಜ ಅಲ್ಲ. ಅಂದ್ರೆ ನಿಮ್ಮ ಸ್ಟ್ರೆಂತ್ ಅಂತ ಏನಿಲ್ಲ, ಅವರ ವೀಕ್ನೆಸ್ ಮೇಲೆ ನಾವು ಬೆಳೆ ಬೇಯಿಸ್ಕೊಳ್ಳೋಣ. ಬಿಜೆಪಿಗೆ ಪಾಸಿಟಿವ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ನರೇಂದ್ರ ಮೋದಿ ಅವರ ನಾಯಕತ್ವ, ಎರಡನೇದು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿರ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಸಾಧನೆಗಳು, ಮೂರನೇದು ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದ ಸಂಪೂರ್ಣ ವೈಫಲ್ಯ ಆಗಿದೆ. ಏನೇನು ಟೇಕ್ ಆಫೇ ಆಗಿಲ್ಲ. ಬರಗಾಲದಿಂದ ಕರ್ನಾಟಕ ರಾಜ್ಯ ನರಳುತ್ತಾ ಇದೆ. ಕೇಂದ್ರದಲ್ಲಿರುವಂತ ಸರ್ಕಾರ ರಾಜ್ಯದಲ್ಲೂ ಇರಲಿ ಅನ್ನುವ ಆಶಯವನ್ನು ಕೂಡ ಸ್ವಲ್ಪ ಜನ ವ್ಯಕ್ತಪಡಿಸ್ತಾರೆ. ಇದೊಂದು ಲೂಟಿ ಸರ್ಕಾರ ಆಗಿದೆ ಅನ್ನೋಂಥದ್ರ ಬಗ್ಗೆ ಇವತ್ತು ಹೋಟೆಲ್ ನಲ್ಲಿ ಸಿಕ್ಕಿರ್ತಕ್ಕಂಥ 2 ಕೋಟಿ ರೂಪಾಯಿ ತಾಜಾ ಉದಾಹರಣೆ. ಇದಕ್ಕಿಂತ ಮುಂಚೆ ಕೃಷ್ಣ ಬೈರೇಗೌಡರು ಇವತ್ತು, ಇದಕ್ಕಿಂತ ಮುಂಚೆ ಪುಟ್ಟರಂಗ ಶೆಟ್ಟಿ, ಇದಕ್ಕಿಂತ ಮುಂಚೆ ಅಧಿಕಾರಿಗಳು, ಮುಂದೆ ಇನ್ಯಾರು ಗೊತ್ತಿಲ್ಲ. ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ನೆಲಕಚ್ಚೋಗಿದೆ, ಟೇಕ್ ಆಫ್ ಆಗಿಲ್ಲ. ನರೇಂದ್ರ ಮೋದಿ ಅವರು ಮತ್ತೊಂದ್ಸರಿ ಪ್ರಧಾನಮಂತ್ರಿ ಆಗೋದ್ರ ಬಗ್ಗೆ ಎಳ್ಳಷ್ಟು ಸಂಶಯ. ಅವರು ಪ್ರಧಾನಿ ಆದ್ರೆ ಇಲ್ಲಿ ನಿಮ್ಮ ಮೈತ್ರಿ ಸರ್ಕಾರ ಪತನ ಆಗುತ್ತೆ ಅಂತ ಅರ್ಥನಾ? ನೋಡಿ, ನಾನು ಅದನ್ನ ಹೇಳಕ್ ಹೋಗೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದೊಳಗಡೆ NDA ಬಂದ್ರೆ, ನರೇಂದ್ರ ಮೋದಿ ಅವರು ಮತ್ತೊಂದ್ ಸರಿ ಪ್ರೈಮ್ ಮಿನಿಸ್ಟರ್ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನಾಗುತ್ತೆ ನನಗೆ ಗೊತ್ತಿಲ್ಲ. ನಾನು ಹೇಳೋದಕ್ಕೂ ಇಷ್ಟಪಡಲ್ಲ. ಒಬ್ಬೊಬ್ಬ ನಾಯಕರು ತುಂಬಾ ಒಗ್ಗಟ್ಟಿನಲ್ಲಿದ್ದಾರೆ. ನಿಮ್ಮ ನಾಯಕರು ಒಗ್ಗಟ್ಟೇನು? ತುಂಬಾ ಒಗ್ಗಟ್ಟಿನಲ್ಲಿದ್ದಾರೆ. ಕಾಂಗ್ರೆಸ್ ಎಷ್ಟು ಉದಾರಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, 2 ಸೀಟ್ ಗೆದ್ದಿರ್ತಕ್ಕಂಥ JDSಗೆ 8 ಸೀಟ್ಗಳನ್ನ ಬಿಟ್ಟುಕೊಟ್ಟಿದೆ. ಅಷ್ಟೊಂದು ಉದಾರಿ ಆಗಿದೆ. ಹಾಗಾಗಿ ನಿಮಗೇನ್ ಕೆಲಸ ಅದರಲ್ಲಿ? ಹಾಗಾಗಿ ಉದಾರಿ ಆಗಿರ್ತಾರೋ, ತ್ಯಾಗ ಮಾಡ್ತಾರೋ, ಮೈತ್ರಿ ಧರ್ಮ ಪಾಲನೆ ಮಾಡ್ತಾರೋ, ದಟ್ಸ್ ಲೆಫ್ಟ್ ಟು ದೆಮ್. ಹಾಗಾಗಿ ಮತ್ತು ನಿಮ್ಗೆ ಹೆಂಗ್ ಲಾಭ ಆಗತ್ತದು? ನೋಡಿ, ಲಾಭ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಿ. ಚುನಾವಣೆ ಬರ್ಲಿ, ಪ್ರಚಾರ ಶುರುವಾಗ್ಲಿ, ಕಾದು ನೋಡಿ. ಮತ್ತು ಅಂದ್ರೆ ನಿಮ್ಗೇನ್ ಹೇಳ್ತಾ ಇದ್ರಿ, ನಾವೇನು ಮಾಡ್ಬೇಕಾಗಿಲ್ಲ, ಅತ್ಯಂತ ಸಂವೇದನಾಶೀಲ ಸರ್ಕಾರ ಇದೆ. ನೀವೆಲ್ಲಿದ್ದೀರಾ? ಕರ್ನಾಟಕ ರಾಜ್ಯದೊಳಗಡೆ ಅತ್ಯಂತ ಸಂವೇದನಾಶೀಲ ಸರ್ಕಾರ. ಒಂದು ಚೂರು ಏನಾದ್ರೂ ಆದ್ರೆ ಕುಮಾರಸ್ವಾಮಿ ಅವ್ರಿಗೆ ಅಳು ಬರುತ್ತೆ, ದೇವೇಗೌಡರಿಗೆ ಅಳು ಬರುತ್ತೆ, ಇಡೀ ಕುಟುಂಬವೇ ಕಾವೇರಿ ನದಿ ಆಗೋಗ್ಬಿಡುತ್ತೆ. ಎಲ್ಲಿದ್ದೀರಾ ನೀವು? ಭಾವನಾತ್ಮಕ ಜೀವಿಗಳಿದ್ದಾರೆ. ಯಾಕೋ ನಮ್ಮ ರಾಘವೇಂದ್ರ ರಾವ್ ಅವರು ಅತ್ಯಂತ ಸಂವೇದನಾಶೀಲ ಸರ್ಕಾರ, ಕರ್ನಾಟಕ ಇತಿಹಾಸದಲ್ಲಿ ಇಂಥ ಸರ್ಕಾರ ಎಲ್ಲೂ ನೋಡಿರಲಿಲ್ಲ. ದೇವೇಗೌಡರಿಗೆ ಇನ್ನು ಯಾವ ಕ್ಷೇತ್ರ ನಿಗದಿ ಆಗಿದೆಯಾ? ನೋಡಿ, ಯಾವ ಕ್ಷೇತ್ರದಲ್ಲಿ ನಿಂತರೂ ಗೆಲ್ತಾರೆ ಅಂತಕ್ಕಂಥ ಒಂದು ಖಾತ್ರಿ ನಾಳೆ ನಿರ್ಧಾರ ಆಗುತ್ತೆ. ಫಸ್ಟ್ ಈಗ HD ದೇವೇಗೌಡರ ಯಾವ ಮಾತನ್ನ ನಂಬಬೇಕು? ಒಂದು, ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಇನ್ನೊಂದ್ ಕಡೆ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ನಾವು ನೋಡಿದ್ದೇವೆ, ರಾಜಕೀಯ ನೋಡಿದ್ದೇವೆ, ನಮ್ಗೆ ಯಾಕೆ ಪ್ರಶ್ನೆ ಕೇಳ್ತೀರಿ ಅಂತ ಹೇಳಿ ಮಾಧ್ಯಮದವರಿಗೆ ತಿರುಗೇಟು ಕೊಡ್ತಾರೆ. ಇನ್ನು ಈಗ ಆ ಕ್ಷೇತ್ರದಲ್ಲಿ ಗೆಲ್ತಾರ, ಈ ಕ್ಷೇತ್ರದಲ್ಲಿ ಗೆಲ್ತಾರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಯಾವ ಮಾತನ್ನ ನಂಬೇಕ್ರಿ ನಿಮ್ಮ ನಾಯಕರದ್ದು? ಫಸ್ಟ್ ಆಫ್ ಆಲ್, ಯಾವ ಮಾತನ್ನ ನಂಬಬೇಕು ಅನ್ನೋದಕ್ಕಿಂತ ನೀವು ಯಾವ ಮಾತನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೆ ಅವ್ರ ಮಾತನ್ನ, ಅದನ್ನ ಹೇಳಿ. ಅವ್ರ 63 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ನೀವು 63 ವರ್ಷ ಸುದೀರ್ಘ ರಾಜಕಾರಣವನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗತ್ತೆ? ಅಷ್ಟು 24/7 ಇಂಟು 63 ಇಯರ್ಸ್ ರಾಜಕಾರಣದಲ್ಲೇ ಮುಳುಗಿರ್ತಕ್ಕಂಥವ್ರು, ರಾಜಕಾರಣದಲ್ಲೇ ಇರ್ತಕ್ಕಂಥವ್ರು, ಅಂಥವ್ರನ್ನ ನೀವು ಯಾವ ರೀತಿಯಾಗಿ ಲಘುವಾಗಿ ರೀತಿಯ ಪರಿಗಣಿಸ್ತೀರಾ? ಅವರು ಒಂದು ಮಾತನಾಡಿದ್ರೆ 108 ಅರ್ಥ ಇರ್ತಕ್ಕಂಥದ್ದು. ಯಾವ ಅರ್ಥ ಅಂತ ನೀವು ತಗೊಳ್ತೀರಾ? ಯಾವ ಅರ್ಥ? ಸಾಮಾನ್ಯ ಜನರಿಗೆ ಅರ್ಥ ಆಗಿದ್ದಕ್ಕೇನೆ ಇಷ್ಟು ವರ್ಷ ರಾಜಕೀಯದಲ್ಲಿ ಇರ್ತಕ್ಕಂಥದ್ದು, ಜನರ ಸಾಮಾನ್ಯರ ನಡುವೆ ಇರ್ತಕ್ಕಂಥದ್ದಕ್ಕೆ, ಬಡ ಜನರಿಗೆ ಅವರು ಸ್ಪಂದಿಸಿದ್ದಕ್ಕೆ, ನಾಡಿನ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಕ್ಕೆ, ಅದಕ್ಕೋಸ್ಕರವಾಗಿನೇ ಅವ್ರು ಇಷ್ಟು ವರ್ಷ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು. ಇಲ್ಲ ಅಂತಿದ್ರೆ ಬೇರೆ ರಾಜಕಾರಣಿಗಳ ತರ ಈ ವಯಸ್ಸಿನಲ್ಲಿ ಅವರೆಲ್ಲ ಆರಾಮಾಗಿರೋ ತರ ಇವರೇನು ಆರಾಮಾಗಿರ್ಬೇಕಾಗಿರ್ಲಿಲ್ಲ. ಈ ತರ ಸುತ್ತಾಡ್ಕೊಂಡು ಪಕ್ಷಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಹೋರಾಡ್ಕೊಂಡು ಇರ್ಬೇಕಾಗಿರ್ಲಿಲ್ಲ ಅವರು. ಇವತ್ತಿಗೂ ಸಹಿತ ಅವತ್ತು ಕಾವೇರಿ ಇಶ್ಯೂ ಬಂದಾಗ ಉಪವಾಸ ಕೂತ್ಕೊಂಡವ್ರು ಯಾರು? ಅದನ್ನು ಉಳಿಸಿದವರು ಯಾರು? ಅಕ್ಟೋಬರ್ 2ನೇ ತಾರೀಕು 2016 ಇಸ್ವಿನಲ್ಲಿ ಯಾರು ಉಳಿಸಿದ್ದು? ಅವತ್ತಿನ ದಿವಸ ಉಪವಾಸ ಕೂತ್ಕೊಂಡವ್ರು ಯಾರು? ಮಂಡಿ ಹೊರ್ಕೊಂಡು ಬಂದಿದ್ದು ಕೇಂದ್ರ ಸರ್ಕಾರ ಅವತ್ತಿನ ದಿವಸ.
ಮಂಡಿ ಹೊಡ್ಕೊಂಡ್ಬಂದಿದ್ದು ಕೇಂದ್ರ ಸರ್ಕಾರ. ಅವತ್ತಿನ ದಿವಸ ಅವರ ಪ್ರತಿನಿಧಿಗಳನ್ನ ಕಳಿಸಿ ಮಾತನಾಡಿ ಅವತ್ತು ರಾತ್ರಿ 8:15 ಗಂಟೆನಲ್ಲಿ ಆಯ್ತು ದಯಮಾಡಿ ನೀವು ಇಲ್ಲಿ ಉಪವಾಸ ರಾಘವೇಂದ್ರ ಅವರೇ, ನಿಮ್ಮ ಸ್ಥಿತಿಯನ್ನು ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ. ಅಂತ ಒಬ್ಬ ನಾಯಕ, ಅಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ, ಕರ್ನಾಟಕದಲ್ಲಿ ರಾಜಕಾರಣಿಗೆ ಇನ್ನೂ ಒಂದು ಕಾನ್ಸ್ಟಿಟ್ಯೂನ್ಸಿ ಫಿಕ್ಸ್ ಆಗಿಲ್ಲ. ಕಾನ್ಸ್ಟಿಟ್ಯೂನ್ಸಿ ಫಿಕ್ಸ್ ಆಗ್ಬೇಕಾದ್ದೇ ಇಲ್ಲ. ಯಾವ ಕಾನ್ಸ್ಟಿಟ್ಯೂನ್ಸಿ ನಿಂತರೂ ಗೆಲ್ತೀನಿ ಅಂತಕ್ಕಂಥ ಧೈರ್ಯ ಇದೆ ಅವ್ರಿಗೆ. ಆದ್ರೆ ಆ ಒಂದು ಧೈರ್ಯ ಇದೆ, ನಿಯಮಗಳು ಇರುತ್ತವೆ, ಜನ ಗೆಲ್ಲಿಸ್ತಾರೆ ಅಂತಕ್ಕಂಥ ಖಾತ್ರಿ ಇದೆ, ಖಾತ್ರಿ ಇದೆ. ಕ್ಷೇತ್ರದಿಂದ ಅನ್ನೋದು ಬೇರೆ ವಿಶ್ವಾಸ ಇಲ್ಲ. ವಿಶ್ವಾಸ ಸ್ವಾಮಿ, ವಿಶ್ವಾಸ ಅಲ್ಲ, ನಮ್ಗೆ ಆತ್ಮವಿಶ್ವಾಸ ಜಾಸ್ತಿ ಇದೆ. ಹೇಳ್ತೀನಿ ಕೇಳಿ, ಯಾವ ಕ್ಷೇತ್ರದಿಂದ ನಿಂತರೂ ದೇವೇಗೌಡರನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥ, ಅದೇ ಪ್ರಾಬ್ಲಮ್ ನಿಮಗೆ. ಯಾವ ಕ್ಷೇತ್ರದಿಂದ ನಿಂತರೂ ದೇವೇಗೌಡರನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥ ಖಾತ್ರಿ ಇದೆ. ದೇವೇಗೌಡರು ಎಷ್ಟು ಕಷ್ಟಪಡ್ತಿದ್ದಾರೆ ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ ಅಂತ ಹೇಳಿದ್ರೆ ಅವ್ರ ಕುಟುಂಬ ಬಿಟ್ಟು ಹೊರಗಡೆ ಬರ್ತಾನೆ ಇಲ್ಲ ಅವರು. ಇವರುಗಳೆಲ್ಲ ಹಾಗಾದ್ರೆ ರಾಜ್ಯಕ್ಕೋಸ್ಕರವಾಗಿ ಅವ್ರ ಸಂಸತ್ನಲ್ಲಿ ಎಷ್ಟು ಧ್ವನಿ ಎತ್ತಿದ್ದಾರೆ, ಎಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ, ಎಷ್ಟು ಕಾವೇರಿ ಮಹದಾಯ ಕಷ್ಟಪಡ್ತಿದ್ದಾರೆ ಯಾವುದರ ಬಗ್ಗೆ ಅಂತಂದ್ರೆ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಎಷ್ಟು ಇವತ್ತು ಮಾತಾಡ್ತಿದ್ದಾರೆ, ಅವತ್ತು ಅಂತ ಕಾವೇರಿಯ ಹೇಳಿದ್ರೆ ಬಗ್ಗೆ ಮಾತನಾಡಿರ್ತಕ್ಕಂಥವ್ರು ದೇವೇಗೌಡರು ಒಬ್ಬರೇನೇನೆ. ಅವ್ರಿಗೂ ಮಾತನಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಅವಕಾಶ ಕೊಡಲಿಲ್ಲ. ಅಲ್ಲಿ ಸಂಸದರು ಕಡಿಮೆ ಇದ್ದಾರೆ ಅಂತ ಅವಕಾಶ ಕೊಡಲಿಲ್ಲ. ಕೊಟ್ಟಂತ ಅವಕಾಶದಲ್ಲಿ ಉತ್ತಮವಾದ ವಾದವನ್ನು ಮಂಡಿಸಿದಂತವರು ದೇವೇಗೌಡರು. ನಮ್ಮ 17 ಜನ ಸಂಸದರು ಇಲ್ಲಿಂದ ಆಯ್ಕೆ ಆದಂತವರು, ರಾಜ್ಯಸಭಾ ಸದಸ್ಯರು ಬಿಜೆಪಿ ಏನ್ ಮಾಡಿದ್ರು, ಮಹದಾಯಿ ವಿಚಾರದಲ್ಲಿ ಏನ್ ಮಾಡಿದ್ರು, ಏನೇನು ಇವರಲ್ಲಿ ಸಂಸತ್ನಲ್ಲಿ ವಿಚಾರಗಳನ್ನು ಮಂಡನೆ ಮಾಡಿ ಲಾಭವನ್ನು ತಂದಿದ್ದಾರೆ, ಎಷ್ಟು ಲಾಭವನ್ನು ಕರ್ನಾಟಕ ರಾಜ್ಯಕ್ಕೆ ತಂದಿದ್ದಾರೆ. ಕರ್ನಾಟಕ ಆಯ್ತು, ನಿಮ್ ಪ್ರಕಾರ ಅವ್ರ ಪಕ್ಷ ಸರಿ ಇಲ್ಲ, ಪಕ್ಷನೇ ಅಲ್ಲ ಅಂತ ಅನ್ನಿ, ತೊಂದ್ರೆ ಇಲ್ಲ. ಆದ್ರೆ ನೀವು ನಿಮ್ಮ ಅಭಿಪ್ರಾಯಗಳನ್ನ ಹೇಳೋಕೆ ಒಂದು ಅಲ್ಲ ಸ್ವಾಮಿ, 17 ಜನ ಸಂಸದರು ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು, ಕಾವೇರಿ ವಿಷಯದಲ್ಲಿರ್ಬೋದು, ಮಹದಾಯಿಯಲ್ಲಿರ್ಬೋದು, ಆಯ್ಕೆ ಮಾಡಿ ಕಳಿಸಿದಾರಲ್ಲ, ಏನ್ ಸಾಧನೆ ಶಾಸ್ತ್ರೀಯ ಭಾಷೆ ಅಂತ ಮಾಡಿದ್ರಲ್ಲ, ಅದಕ್ಕೆ ತಂದಿರತಕ್ಕಂಥ ಕೊಡುಗೆಗಳೇನು? ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ ನಾನು, ಏನಂತ? ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ಇಡೀ ದೇಶ ಮಾತಾಡ್ತಾರೆ ಸ್ವಾಮಿ. ನಿಮ್ಮ ಎಂಪಿಗಳ ಸಾಧನೆ ಸ್ವಾಮಿ, ರಾಜ್ಯಕ್ಕೆ ಕೋಟಿ ಜನ ಮಾತಾಡ್ತಾ ಇದ್ದಾರೆ ಸ್ವಾಮಿ. ಅದಕ್ಕೆ ನಾವು ಬಹಳ ಸಾಧನೆಯನ್ನು ವಿಶ್ವಾಸದಿಂದ ಹೇಳ್ತಾ ಇದ್ದೇವೆ. ನಮ್ಮ ರಾಜ್ಯಕ್ಕೆ ನಿಮ್ಮ ಬಹಳ ಎಂಪಿಗಳು ವಿಶ್ವಾಸದಿಂದ ಕೊಡುಗೆಗಳನ್ನು ಹೇಳಿ ದಯಮಾಡಿ. 350 ನರೇಂದ್ರ ಮೋದಿ ಅವರ ಸಾಧನೆ ಹೇಳ್ಕೊಂಡು ಹೋಗಬೇಡಿ ನೀವು. ನಿಮ್ಮ ಎಂಪಿಗಳು ಏನ್ ಸಾಧನೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಅದನ್ನ ಹೇಳಿ. 17 ಜನ ಎಂಪಿಗಳನ್ನ ಇಲ್ಲಿ ಕರ್ನಾಟಕದಿಂದ ಕೊಟ್ಟವಲ್ಲ, ಏನನ್ನ ಕೊಟ್ಟರೆ ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದೀರಾ ಅದನ್ನ ಹೇಳಿ. ನರೇಂದ್ರ ಮೋದಿ ಸಾಧನೆ ಅಲ್ಲ, ನಿಮ್ಮ 17 ಜನ ಎಂಪಿಗಳ ಸಾಧನೆ ಹೇಳಿ ದಯಮಾಡಿ. ಸಂಸದರನ್ನ ಪ್ರಶ್ನೆ 17 ಜನ ಸಂಸದರು ಏನನ್ನ ಕೊಟ್ಟಿದ್ದಾರೆ, Okay. ರಾಜ್ಯದ ಸಮಸ್ಯೆಗಳನ್ನ ಎಷ್ಟು ಎತ್ತಿಡಿದಿದ್ದಾರೆ ಅದನ್ನ ದಯವಿಟ್ಟು ಹೇಳಿ. ಎಷ್ಟು ಸಲ ಪ್ರಶ್ನೆ ಮಾಡಿದ್ದಾರೆ ಅಂತ ಕೊಡಿ ದಾಖಲೆ, ನಾನು ಒಪ್ಕೋತೀನಿ. ನಾನು ಮಾತಾಡಲ್ಲ ಅವಾಗ, ನಾನು ಸೈಲೆಂಟ್ ಆಗ್ತೀನಿ. ರಾಜ್ಯದ ಜನತೆ ಖಂಡಿತವಾಗ್ಲೂ ಕೇಳ್ತಾ ಇದ್ದಾರೆ, ಆದ್ರೆ ಪ್ರಶ್ನೆಗಳು ಯಾವಾಗ್ಲೂ ಪ್ರಶ್ನೆಗಳಾಗೇ ಇರುತ್ತವೆ, ಅದಕ್ಕೆ ಉತ್ತರ ಸಿಗಲ್ಲ. ನಾವು ಇಡೀ ದೇಶಕ್ಕೆ ಕೊಟ್ಟಿದ್ದೀವಿ.